ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಓಷಿಯನ್ ಬೀಚ್ 1974 ಜನವರಿ 23 ರಾತ್ರಿ. ಒಬ್ಬ ಯುವಕ 45 ಮೀರಿದ ಇನ್ನೊಬ್ಬ ಗಂಡಸಿನ ಜೊತೆ ಕಾಲ ಕಳೆಯುತ್ತಿದ್ದ. ಕತ್ತಲಾದ ನಂತರ ಅವರಿಬ್ಬರು ಕೈ ಹಿಡಿದುಕೊಂಡು ಬೀಚಿನ ಮರಗಳ ಕತ್ತಲೆಯಲ್ಲಿ ಕಾಣೆಯಾಗುತ್ತಾರೆ. ಅವರು ಕುಡಿಯಲು ಬೇಕಾದಷ್ಟು ವೈನ್ಗಳನ್ನು ತಂದಿದ್ದರು. ಆ ರಾತ್ರಿಯಿಡೀ ಅವರು ಅಲ್ಲಿಯೇ ಕಳೆಯಲು ಬಯಸಿದ್ದರು. ಹಾಗೆಯೇ ಆ ಒಂದು ಕೆಲಸವನ್ನು ಮಾಡಲು ಅವರಿಬ್ಬರು ತುದಿಗಾಲಲ್ಲಿ ನಿಂತಿದ್ದರು. ಆ ಕೆಲಸವಾದ ನಂತರ ಆ ಕತೆಗೆ ಒಂದು ತಿರುವು ಸಿಗುತ್ತದೆ. ಆ ಇಬ್ಬರು ಗೆಳೆಯರೇ ಅಥವಾ ಸುಮ್ಮನೆ ಪರಿಚಯವಾದವರೇ? ಸ್ನೇಹಿತರೆ, ಈ ಒಂದು ಘಟನೆಯ ನಂತರ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಜನರು ಬೆಚ್ಚಿ ಬೀಳುವಂತಹ ಘಟನೆಗಳು ನಡೆಯುತ್ತಾ ಹೋಗುತ್ತವೆ. ಆತನೊಬ್ಬನ ಟೆರರ್ಗೆ ಆ ಕ್ಯಾಲಿಫೋರ್ನಿಯಾವೇ ಬೆಚ್ಚಿ ಬೀಳುತ್ತದೆ. 1.5 ವರ್ಷ ಆತ ಜನರನ್ನು ಭಯದ ನೆರಳಿನಲ್ಲಿ ಬದುಕುವಂತೆ ಮಾಡಿದ್ದ. ಆದರೆ ಪೊಲೀಸರ ತನಿಖೆಯಿಂದ ಗೊತ್ತಾದ ಸಂಗತಿ ಏನೆಂದರೆ ಆತ ಎಲ್ಲರನ್ನೂ ಕೊಲ್ಲುತ್ತಿರಲಿಲ್ಲ, ಅಂತಹವರನ್ನು ಮಾತ್ರ ಕೊಲ್ಲುತ್ತಿದ್ದ. ಅಂತಹವರು ಎಂದರೆ ಯಾರು? ಸ್ನೇಹಿತರೆ, ಇದು 70ರ ದಶಕದಲ್ಲಿ ಅಮೆರಿಕಾದಲ್ಲಿ ನಡೆದ ಘಟನೆ. ಸೀರಿಯಲ್ ಕಿಲ್ಲರ್ ಒಬ್ಬ 16 ಜನರನ್ನು ಕೊಂದ ಘಟನೆ. ಆದರೆ ಆತ ಯಾರೆಂಬುದು ಕೊನೆಗೂ ತಿಳಿಯುವುದೇ ಇಲ್ಲ. ಇದು 1974 ಜನವರಿಯಿಂದ 75 ಸೆಪ್ಟೆಂಬರ್ವರೆಗಿನ ಅವಧಿಯಲ್ಲಿ ನಡೆದ ಘಟನೆ. ಆತ ಒಟ್ಟು 16 ಮಂದಿಯನ್ನು ಕೊಂದಿದ್ದ. ಈ ಕೊಲೆಗಳನ್ನೆಲ್ಲ ಒಬ್ಬನೇ ಮಾಡುತ್ತಿದ್ದ ಎಂಬುದು ಪೊಲೀಸರಿಗೆ ಹೇಗೆ ತಿಳಿಯಿತು ಎಂದು ನೀವು ಕೇಳಬಹುದು. ಇಲ್ಲಿ ಪೊಲೀಸರಿಗೆ ಆತ ಕೊಲೆ ಮಾಡುತ್ತಿದ್ದ ಶೈಲಿಯಲ್ಲಿಯೇ ಇದು ಒಬ್ಬನೇ ಮಾಡುತ್ತಿದ್ದ ಕೃತ್ಯ ಎಂಬುದು ತಿಳಿಯುತ್ತದೆ. ಸತ್ತವರೆಲ್ಲರೂ ಗಂಡಸರೇ ಆಗಿದ್ದರು. ಸ್ನೇಹಿತರೆ, 1974 ಜನವರಿಯಲ್ಲಿ ಕ್ಯಾಲಿಫೋರ್ನಿಯಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಕೊಲೆಯೊಂದು ವರದಿಯಾಗುತ್ತದೆ. ಈ ಕೊಲೆಗಾರ ಮಾತ್ರ ಎಷ್ಟು ದಿನವಾದರೂ ಪತ್ತೆಯಾಗುವುದೇ ಇಲ್ಲ. ಈತನಿಗೆ ಪೊಲೀಸರು ಬ್ಲ್ಯಾಕ್ ಡೂಡ್ಲರ್ ಎಂದು ಹೆಸರು ನೀಡುತ್ತಾರೆ. ಕಾರಣವೇನೆಂದರೆ ಈತ ಪ್ರತಿಯೊಬ್ಬರನ್ನು ಕೊಲ್ಲುವ ಮುಂಚೆ ಅವರ ಚಿತ್ರವನ್ನು ಬಿಡಿಸುತ್ತಿದ್ದ ಮತ್ತು ಅವರನ್ನು ಹೇಗೆ ಕೊಲ್ಲಬೇಕು ಎಂಬುದರ ಪ್ಲಾನ್ನ ಚಿತ್ರ ಕೂಡ ಬಿಡಿಸುತ್ತಿದ್ದ. ಈ ಬ್ಲ್ಯಾಕ್ ಡೂಡ್ಲರ್ ಒಬ್ಬ ಸಲಿಂಗಕಾಮಿಯಾಗಿದ್ದ. ಈತ ಬಲಿ ಪಡೆದ 16 ಜನರನ್ನು ತಾನು ಸಲಿಂಗಕಾಮ ನಡೆಸಿದ ನಂತರವೇ ಕೊಂದು ಹಾಕಿದ್ದ. ತಾನು ಬಲಿ ಪಡೆಯಬೇಕಾದವರನ್ನು ಈತ ನೈಟ್ ಕ್ಲಬ್ಗಳಲ್ಲಿ, ಬಾರ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಹುಡುಕುತ್ತಿದ್ದ. ಅವರ ಗೆಳೆತನ ಬೆಳೆಸಿ ಅವರನ್ನು ಸಲಿಂಗಕಾಮಕ್ಕೆ ಕರೆಯುತ್ತಿದ್ದ. ದೈಹಿಕ ಸಂಪರ್ಕವಾದ ನಂತರ ಕೂಡಲೇ ಚಾಕುವಿನಿಂದ ಅವರನ್ನು ಕೊಂದು ಹಾಕುತ್ತಿದ್ದ. ಹೀಗೆ ಆತ ಕೊಂದು ಹಾಕುತ್ತಿದ್ದುದು ಕೆರೆ ಅಥವಾ ನದಿ ಅಥವಾ ಸಮುದ್ರ ದಡದಲ್ಲಿ ಆಗಿತ್ತು. ಎಲ್ಲರನ್ನೂ ಅಲ್ಲೇ ಬೋಗಿಸಿ ಅಲ್ಲೇ ಕೊಂದು ಹಾಕುತ್ತಿದ್ದ. ಈತನ ಮೊದಲ ಕೊಲೆ ದಾಖಲಾಗಿದ್ದು 1974 ಜನವರಿ 24 ಅಂದು ಈತನ ಕೈಯಲ್ಲಿ ಕೊಲೆಯಾದವರು 49 ವರ್ಷದ ಕೆನಡಾ ಅಮೆರಿಕನ್ ವಲಸಿಗ ಜೆರಾಲ್ಡ್ ಅರ್ಲ್ ಕ್ಯಾವನಾಗ್. ಸ್ಯಾನ್ ಫ್ರಾನ್ಸಿಸ್ಕೋದ ಓಷಿಯನ್ ಬೀಚ್ ಸಮೀಪ ಇವರಿಬ್ಬರು ಭೇಟಿಯಾಗಿದ್ದರು. ಅಲ್ಲಿ ಬ್ಲ್ಯಾಕ್ ಡೂಡ್ಲರ್ ತನ್ನ ಕೆಲಸವಾದ ಮೇಲೆ ಅವರನ್ನು ಅಲ್ಲೇ ಕೊಂದು ಬಿಸಾಕಿ ಹೋಗಿದ್ದ. ಈ ಮೊದಲ ಕೊಲೆಯ ತನಿಖೆ ನಡೆಯುತ್ತಿರುವಾಗಲೇ ಕೊಲೆಗಳ ಸರಣಿ ಮುಂದುವರೆದಿತ್ತು. ತಿಂಗಳಿಗೊಂದರಂತೆ ಆತ ಕೊಲೆ ಮಾಡುತ್ತಲೇ ಸಾಗುತ್ತಾನೆ. ಆದರೆ ಪೊಲೀಸರಿಗೆ ಆತನನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ. 16 ಜನರನ್ನು ಕೊಲೆ ಮಾಡಿದ್ದು ಮಾತ್ರವಲ್ಲದೆ 3 ಜನರು ಆತನ ದಾಳಿಯಿಂದ ತಪ್ಪಿಸಿಕೊಂಡು ಬಂದವರಿದ್ದರು. ಪೊಲೀಸರು ಆತನ ಒಂದು ಸ್ಕೆಚ್ ತಯಾರು ಮಾಡುತ್ತಾರೆ. ಅವರ ಪ್ರಕಾರ ಆತನೊಬ್ಬ 20ರಿಂದ 25 ವರ್ಷದ ಆಜಾನುಬಾಹು ಆಫ್ರಿಕನ್ ಯುವಕ ಎಂಬುದಾಗಿ ಹೇಳುತ್ತಾರೆ. ಆತನಿಗೆ ಬ್ಲ್ಯಾಕ್ ಡೂಡ್ಲರ್ ಎಂದು ಹೆಸರು ನೀಡುತ್ತಾರೆ. ಆತ ಎಲ್ಲ ಬಿಳಿಯರನ್ನೇ ಟಾರ್ಗೆಟ್ ಮಾಡುತ್ತಿದ್ದ. ಮೊದಮೊದಲು ಪೊಲೀಸರಿಗೆ ಈ ಕೊಲೆಗಳು ಒಬ್ಬರೇ ಮಾಡುತ್ತಿಲ್ಲ, 3 ಬೇರೆ ಬೇರೆ ಹಂತಕರು ಮಾಡುತ್ತಿದ್ದಾರೆ ಎಂದೆನಿಸಿತ್ತು. ಆದರೆ ತನಿಖೆ ಸಾಗಿದಂತೆ ಇದೆಲ್ಲ ಒಬ್ಬನದೇ ಕೃತ್ಯ ಎಂಬುದು ತಿಳಿಯುತ್ತದೆ. ಆದರೆ ಆ ಒಬ್ಬ ಯಾರು ಎಂಬುದನ್ನು ಮಾತ್ರ ಕಂಡುಹಿಡಿಯಲು ಅವರಿಂದ ಸಾಧ್ಯವಾಗಲಿಲ್ಲ. ಈ ನಡುವೆ ಜನರಿಗೆ ಮೊದಮೊದಲಿಗೆ ಈ ಸೀರಿಯಲ್ ಕಿಲ್ಲರ್ನ ಭಯ ಕಾಡಲಾರಂಭಿಸುತ್ತದೆ. ಪೊಲೀಸರು ಹಲವರನ್ನು ವಿಚಾರಣೆ ಮಾಡುತ್ತಾರೆ. ಅವರಿಗೆ ಒಬ್ಬನ ಮೇಲೆ ಬಲವಾದ ಸಂಶಯ ಬರುತ್ತದೆ. ಅವನ ವಿಚಾರಣೆ ಕೂಡ ನಡೆಯುತ್ತದೆ. ಆತ ತನಿಖೆಗೆ ಸಹಕರಿಸುತ್ತಾನೆ. ಆದರೆ ಎಲ್ಲಿಯೂ ಆತ ತಾನು ಕೊಲೆ ಮಾಡಿದ್ದನ್ನು ಒಪ್ಪಿಕೊಳ್ಳುವುದಿಲ್ಲ.
ಬ್ಲ್ಯಾಕ್ ಡೂಡ್ಲರ್ನಿಂದ ಹಲ್ಲೆಗೊಳಗಾಗಿ ಕೊಲೆಯಾಗದೆ ಬದುಕಿ ಬಂದವರನ್ನು ಕರೆದು ಅವನನ್ನು ಗುರುತಿಸಲು ಕೇಳಿಕೊಳ್ಳಲಾಗಿತ್ತು. ಆದರೆ ಆ ಮೂವರು ಆತನನ್ನು ಗುರುತಿಸಲು ಬರಲಿಲ್ಲ. ಕೋರ್ಟ್ನ ಮುಂದೆ ಬಂದು ಆತನನ್ನು ಹೌದೆಂದು ಗುರುತಿಸಲು ಅವರು ಒಪ್ಪಲಿಲ್ಲ. ಯಾಕೆಂದರೆ ಅವರುಗಳು ಗೆ ಅಂದರೆ ಸಲಿಂಗಕಾಮಿಯಾಗಿದ್ದರು ಎಂಬುದು ಹೊರ ಜಗತ್ತಿಗೆ ತಿಳಿಯುತ್ತದೆ ಎಂಬ ಅಂಜಿಕೆಯಿಂದ ಅವರು ಮುಂದೆ ಬರಲಿಲ್ಲ. ಹೀಗಾಗಿ ಪೊಲೀಸ್ ತನಿಖೆಗೆ ಇಲ್ಲಿ ಹಿನ್ನಡೆಯಾಗುತ್ತದೆ. ಪೊಲೀಸರ ಆ ವ್ಯಕ್ತಿಯನ್ನು ನಿರ್ದೋಷಿ ಎಂದೇ ಹೇಳಬೇಕಾಯಿತು. 1975 ಸೆಪ್ಟೆಂಬರ್ನಲ್ಲಿ ಈತ ಕೊನೆಯ ಬಾರಿಗೆ ಅಂದರೆ 16ನೇ ಕೊಲೆ ಮಾಡಿದ ನಂತರ ಈತನ ಕೊಲೆಗಳು ನಿಂತು ಹೋಗುತ್ತವೆ. ಆತನಿಗೆ ಏನಾಯಿತು, ಆತ ಎಲ್ಲಿ ಹೋದ ಎಂಬುದು ತಿಳಿಯುವುದಿಲ್ಲ. 1977ರಲ್ಲಿ ಕ್ಯಾಲಿಫೋರ್ನಿಯಾದ ರಿವರ್ಸೈಡ್ ಕೌಂಟಿಯಲ್ಲಿ ರೆಡೊಂಡೋ ಬೀಚ್ ಸಮೀಪ ಪೊಲೀಸರು 2 ಶಂಕಿತರನ್ನು ಬಂಧಿಸುತ್ತಾರೆ. ಆದರೆ ಈ ಪ್ರಕರಣಗಳಿಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲವೆಂದು ಆನಂತರ ತಿಳಿಯುತ್ತದೆ. ಹೀಗೆ ಒಂದು ನಗರವನ್ನೇ ನಡುಗಿಸಿದ್ದ ಬ್ಲ್ಯಾಕ್ ಡೂಡ್ಲರ್ ಯಾರೆಂದು ಕೊನೆಗೂ ಪತ್ತೆಯಾಗದೆ ಉಳಿದು ಹೋಗುತ್ತದೆ. ಪೊಲೀಸರಿಂದ ಆ ಸಲಿಂಗಕಾಮಿಯನ್ನು ಕಂಡುಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಕೊಲೆಗಳು ನಿಂತ ನಂತರ ಪೊಲೀಸರು ತನಿಖೆಯನ್ನು ಕೈಬಿಡುತ್ತಾರೆ. ಇದರಲ್ಲಿ ಕೆಲವೊಂದು ವ್ಯಕ್ತಿಗಳ ಸಹಕಾರ ಸಿಕ್ಕಿದ್ದರೆ ಆ ಕೊಲೆಗಾರ ಸಿಕ್ಕಿ ಬೀಳುತ್ತಿದ್ದನೇನೋ, ಆದರೆ ಆತ ಕೊನೆಗೂ ಅಜ್ಞಾತವಾಗಿಯೇ ಉಳಿದು ಹೋದ.